ಯಡಿಯೂರಪ್ಪನವ್ರು ಇರ್ಬೋದು, ಸಿದ್ದರಾಮಯ್ಯನವ್ರು ಇರ್ಬೋದು, ಯಾರೂ ಇರಲಿ, ಅವ್ರ ಮನೆ ದುಡ್ಡು ಕೊಡೋದಿಲ್ಲ ಅವರು. ನಿಮ್ಮ ಟ್ಯಾಕ್ಸ್ ಅದು 50 ಲಕ್ಷ ಕೋಟಿ ಟ್ಯಾಕ್ಸ್ ವಸೂಲು ಮಾಡ್ತಾರೆ ಸೆಂಟ್ರಲ್ದಾಗ. ನಮ್ಮಲ್ಲಿ 4.5 ಲಕ್ಷ ಕೋಟಿ ರೂಪಾಯಿ ತನಕ ಮಾಡ್ತಾರೆ. ಪ್ರತಿ ವರ್ಷ 4 ಲಕ್ಷ ಕೋಟಿ ರೂಪಾಯಿ ನಾವು ಕೊಡ್ತೀವಿ. ಸ್ವತಃ ಸಿದ್ದರಾಮಯ್ಯನವ್ರು ಹೇಳ್ತಾರೆ GST ಮರುಕೋ ಮತ್ತೆ ಮರುಕೋ ಅಂತೇಳಿ. ಆ ದುಡ್ಡು ಯಾರ್ದ್ರಿ? ಅದು ದುಡ್ಡಿನಾಗ ನಮಗೆಲ್ಲ ಬಜೆಟ್ ಮಾಡಿ ಕೊಡ್ತಾರೆ. ಅದಕ್ಕೆ ತುಟ್ಟಿ ಆಗೋದು ಸಹಜ, ತುಟ್ಟಿ ಆಗ್ತದೆ ರೀ. ಬದುಕು ನಡೆಯುವತ್ತು ಮನೆ ಆಗೋರು ಎಲ್ಲರಿಗೂ. ಮೋದಿ ಅವರು ಅಂತಿದ್ರು, ಸಿದ್ದರಾಮಯ್ಯರು ಅಂತಿದ್ರು, ಎಲ್ಲ ಮನೆಗೆ ಮಾಡ್ತೀವಿ ಹಾಗೆ ಹೀಗೆ ಎಷ್ಟು ಮಾಡಿದ್ದಾರೆ ರೀ ಮನೆ. ಎಷ್ಟು ಮಂದಿ ಮನೆ ಸಿಕ್ಕಿಲ್ಲ ಪಾಪ, ಎಲ್ಲೆಲ್ಲೂ ಬದುಕ್ತಾ ಇದ್ದಾರೆ ಇವತ್ತಿಗೂ ಸಹಿತ ನಮ್ಮ ಜನ. ಅದಕ್ಕೆ ನಿಮ್ಮನ್ನು ನೀವು ಪರಿವರ್ತನೆ ಮಾಡಬೇಕು. ಈಗ ಎಲೆಕ್ಷನ್ ಸಮಯನ ನಿಮಗೆ ಯೋಗ್ಯವಾದ. ಮತ್ತು ಯಾರು ಪಾಪ ನಿಮ್ಮನ್ನು ನಮ್ಮನ್ನು ಯಾರೂ ಉದ್ಧಾರ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ನಾವು ಉದ್ಧಾರ ಮಾಡ್ಕೊಳ್ಳೋದು ಕೇವಲ ಮತದಾನದಿಂದ. ಆ ಮತ ಹಾಕೋದನ್ನ ದೇವರ ಕೆಲಸ. ತಪ್ಪಿಸಬಾರ್ದು, ಯಾರು ತಪ್ಪಿಸಬಾರ್ದು. ಅವತ್ತು ಹೋಗ್ಬೇಕು, ಯೋಗ್ಯರಿಗೆ ಮತ ಹಾಕಿ. ಯಾರಿಗೆ ಇವರ ಯೋಗ್ಯತೆ ಹೇಳೋದಿಲ್ಲ. ಇವತ್ತು ನಾ ಬಾಗಲಕೋಟೆಯಲ್ಲಿ ಮತ್ತು ಇದರಲ್ಲಿ ನಡೆದು ಈ ಥರ ಯೋಗ್ಯರು ಯಾರಪ್ಪ ನಿಂತವ್ರೊಳಗೆ ಯೋಗ್ಯ ಇಲ್ಲ, ಅದು ನೋಟ ಬಳಸಲ್ಲ. ಯಾರು ಬೇಡಪ್ಪ ನೀವು ನಮಗೆ. ಅಸಮರ್ಥು ಬೇಡ, ಮತ್ತೊಬ್ಬ ಬೇಡ. ಅಲ್ಲಿ ನಮ್ಮ ವೀರನ್ ಚಂದ್ರಮಠವರು ಬೇಡ, ಇನ್ನೊಬ್ಬರು ಕಾಂಗ್ರೆಸ್ ಮೀಟಿಯವರು ಬೇಡ. ಇವರೆಲ್ಲ ತಮ್ಮ ಕುಟುಂಬದವ್ರು. ಈಗ ನೋಡಿರಿ, ಮೀಟಿಯವರು ತಮ್ಮ ಕುಟುಂಬದವರು. ಅವರ ಈಗ ಹಿಂದೆ ಅಪ್ಪ ಇದ್ದ, ಈಗ ಮಕ್ಕಳು ಬರಾಯ್ತಾರೆ. ಮುಂದೆ ವೀರನ್ ಚಂದ್ರಮಠ ಮ್ಯಾನ್ಮಾರ ಆರಿಸಿ ಬರ್ತಾಯಿದ್ದಾರೆ. ಅವ್ರ ಮನೆಯವ್ರು ಹೆಚ್ಚು ಕಡಿಮೆ ಆರಿಸಿ ಬರ್ತಾ ಇರ್ತಾರೆ. ಮುಂದೆ ಅವರ ಸಹೋದರ ಮಲ್ಲಿಕಾರ್ಜುನ ಅವ್ರನ್ನ ನಿಲ್ಬೇಕಂತ ಪ್ರಯತ್ನ ಮಾಡ್ತಾಯಿದ್ದಾರೆ. ಇಲ್ಲಿ ಬಂದ್ರಿ ಬಾಗಲಕೋಟೆ ಬಂದಾಗ ಇಲ್ಲೇ ನಮ್ಮ ಶಾಮೂರು ಶಿವಶಂಕರಪ್ಪವ್ರ ಮಗ ಮೊಮ್ಮಗ ಸೊಸಿ ಇವರು ಬಂದಿರ್ತಾ ಇದ್ದಾರೆ. ಪ್ರತಿಗಳೇ ಇದು. ಈಗ ಅದಕ್ಕೆ ಹೊಸ ಸಂತತಿನ ಹೊಸದವ್ರನ್ನ ಆಯ್ಕೆ ಮಾಡಬೇಕು. ಯೋಗ್ಯದ್ರೆ ಆಯ್ಕೆ ಮಾಡಿರಿ, ಏನು ತಪ್ಪಂತಿಲ್ಲ. ಆದ್ರೆ ಕೋಟ್ಯಾಧೀಶನ ಅಭ್ಯಾಸ ಮಾಡೋದು ಮತ್ತೆ ಮಾಡುವಂಥದ್ದು ನಮಗೆ ಹಿಂಗೆ ಬಡತನದಾಗ ಹೋಗೋ ಕಾರಣ ಅಂದ್ರೆ ನಾವು ಮತ ಹಾಕೋದೇ ಕಾರಣ. ಅದಕ್ಕೆ ಯೋಗ್ಯರಿದ್ರೆ ಮತ ಹಾಕಿರಿ, ಅಯೋಗ್ಯರಿದ್ರೆ ನೋಟ ಬಳಸಿ. ನೋಟ ಬಳಸಿ ಅವ್ರು ಕಳಿಸಿಬಿಟ್ರೆ ಹೋಗ್ರಿ. ಪಾಪ ಭಾಳ ದುಡ್ಡು ಭಾಳ ಗಳಿಸ್ಕೊಂಡಾರ, ಅವ್ರು ಇಟ್ಕೊಂಡು ಹೋಗ್ರಿ ಅವರು. ಯಾಕಂದ್ರೆ ಅದನ್ನು ಹೋರಾಟ ಮಾಡೋಕ್ಕೆ ಹಾಯ್ದು ಹಾಕದ. ಈಗ ಹೆಚ್ಚು ತೊಗೊಂಡೋಗಿದ್ರು ಇವರು ಒಂದು 10 ಓಟ್ ಹೆಚ್ಚು, ಅದು ನೋಟ ಹೆಚ್ಚು ಅಂದ್ರೆ ಇವ್ರು ಯಾರು